ನಾನು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ದಪ್ಪದಾದರೂ ಪರವಾಗಿಲ್ಲ, ಸಣ್ಣದಾದರೂ ಪರವಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಗೊಳ್ಳಿ. ಈಸಿ ರೆಸಿಪಿನೇ. 5 ನಿಮಿಷ 10 ನಿಮಿಷದ ಒಳಗಡೆ ಮಾಡ್ಕೊಳ್ಳೋಂಥವು, 5 ನಿಮಿಷದ ಒಳಗಡೆ ಮಾಡ್ಕೊಳ್ಳೋಂಥವು. ನೋಡಿ, ಇದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ. ಹಾಲು ಬಜ್ಜಿ ಮಾಡ್ತಾಯಿದ್ದೀನಿ ನಾನು. ನೀವು ನೋಡ್ಕೊಳ್ಳಿ, ಅವೇನೇನು ಅರ್ಧ ಹಾಕ್ತಾರೆ, ಇದಕ್ಕೇನು ಅರ್ಧ ಹಾಕಲ್ಲ. ಬರೀ ಸಾಂಬಾರು ಪುಡಿ ಆಲೂಳಿಗೆ ಹಾಕಿ ಕಲಸಿ ಉಯ್ಯೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇಟ್ಕೊತೀನಿ. ತಪ್ಪಲಿ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತೀನಿ. ಸಿಂಪಲ್, ಬರೀ 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ತೋರಿಸ್ತೀನಿ ಫ್ರೆಂಡ್ಸ್. ಅರ್ಜೆಂಟ್ಗೆಲ್ಲ ಹೋಗಿರ್ತೀವಿ, ಬರೋಷ್ಟರಲ್ಲಿ ಟೈಮ್ ಆಗೋಯ್ತದೆ. ಅವಾಗ ಏನಪ್ಪ ಮಾಡೋದು? ಅನ್ನ ಐತೆ, ಸಾಂಬಾರು ಮಾಡ್ಕೊಬೋದು. ಅನ್ನ ಒಂದು ಕಡೆಗೆ ಇಟ್ಬಿಟ್ಟು ಒಂದು ಕಡೆ ಸಾಂಬಾರು, ಅನ್ನಕ್ಕಿಂತ ಬೇಗ ರೆಡಿ ಆಗಿಬಿಡ್ತದೆ. ಇನ್ನು ಇದು ನೋಡಿ ಮಾಡ್ಕೊಳ್ಳಿ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದನ್ನೇ ಮಾಡ್ತಿದ್ದು. ನಮ್ಮ ಕಡೆ ಸೈಡ್ ಹಿಂಗೆ ಮಾಡೋದು. ನೋಡಿ ಎಷ್ಟು ಈಸಿ, ಎಷ್ಟು ಸಿಂಪಲ್ಲು ಅಂತ ನೋಡಿ ಮಾಡ್ಕೊಳ್ಳಿ. ಇವಾಗ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ನೋಡಿ ಒಗ್ಗರಣೆಗೆ ಸ್ವಲ್ಪ ಒಗ್ಗರಣೆ ಉಪ್ಪು ಹಾಕ್ತೀನಿ. ಚೆನ್ನಾಗಿ ಒಗ್ಗರಣೆಗೆ ಫ್ರೈ ಮಾಡ್ತೀನಿ. ಇಷ್ಟು ಹಾಲು ತಗೊಂಡಿದ್ದೀನಿ. ಹಾಲಿಗೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತೀನಿ. ಸಾಂಬಾರು ಪೌಡ್ರ್ ಇದನ್ನು ಚೆನ್ನಾಗಿ ಹಾಲೊಳಿಕೆ ಸಾಂಬಾರು ಪೌಡ್ರು. ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ, ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಇದೆ ಅಂತಾದರೆ ನಮ್ಮ ಮನೆಯಲ್ಲಿ ಒಂದು 2-3 ಜನಕ್ಕೆ ಇಷ್ಟು ಮಾಡ್ತೀನಿ. ಇದು ನೀರು ಹಾಕಿಲ್ಲ, ಹಂಗೆ ಹಾಲು ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ಕಲಾಯಿ ತೂದಾದ್ಮೇಲೆ ಇದ್ರಲ್ಲಿ ತೊಳೆದು ಉಯ್ತೀನಿ ಅಷ್ಟೇ. ಸಾಂಬಾರು ಹಾಲು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಮಾಡಿ ಟ್ರೈ ಮಾಡಿ ಮನೇಲಿ. ಸಿಂಪಲ್ ಸಾಂಬಾರು ರುಚಿಯಾಗಿ ಟೇಸ್ಟಾಗಿರುತ್ತೆ. ತುಪ್ಪದಲ್ಲಿ ಉಂಡಂಗೆ ಆಯ್ತಾ ಇರ್ತದೆ. ಬಾಣಸಿ ಜೀರೆಲ್ಲ ಮಾಡ್ಕೋಬೋದು. ಇದನ್ನು ಜಾಸ್ತಿ ಬಾಣಸಿ ಜೀರೆ ಇದನ್ನೇ ಮಾಡೋದು. ಚೆನ್ನಾಗಾಗಿದೆ, ಇದೆ. ಮುಗೀತು ಸಾಂಬಾರು. ಇದು ಮಳ್ಳಬೇಕು, ಕುದಿಬೇಕು. ಕುದಿಯೋವಾಗ ಉಪ್ಪು ಹಾಕ್ಬಿಟ್ಟು 1-2 ಮಾಡಿ ಮಳ್ಳಿಸ್ಬಿಟ್ರೆ ಸಾಂಬಾರು ರೆಡಿ ಆಯ್ತದೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಕುದೀತಾ ಇದೆ ನೋಡಿ. ಈಸಿ. ನಾನೆಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಅದಕ್ಕೆ ಇದು ಬೇಗ ಮಕ್ಕಳು ಮನೇಲಿ ಅವರೆಲ್ಲ ಊಟ ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಅನ್ನ ಮಾಡಿ ಇಲ್ಲಿ ಸಾಂಬಾರು ಮಾಡಿ ಇಟ್ಟು ಹೋಗೋಣ ಅಂತ ಸಾಂಬಾರು ಮಾಡ್ತಾ ಇದ್ದೀನಿ. ಬೇಗ ಆಗಬೇಕಾಗಿತ್ತು. ನಾನು ಬೇಗ ಮನೆ ಬಿಡಬೇಕು ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಹಸಿ ಹಾಕ್ತೆ, ಇನ್ನೊಸಿ ಹಾಕ್ತೆ ಸ್ವಲ್ಪ. ಸೂಪರ್ ಟೇಸ್ಟು ಸಾಂಬಾರು ಮಾತ್ರ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ ಸಾಂಬಾರು. ಇದರಲ್ಲಿ ಮುದ್ದೆ ಹಪ್ಪಳ ಹಾಕ್ಕೊಂಡು ನೆಂಚ್ಕೊಂಡು ಉಣ್ತಾರೆ, ಸಖತ್ತಾಗಿರುತ್ತೆ. ಮುದ್ದೆ ಮಾಡ್ಕೊಂಡು ಹಪ್ಪಳ ನೆಂಚ್ಕೊಂಡು ಇದರಲ್ಲಿ ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಹುಳ್ಳಿಕಾಳು ಹುರಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಅಂತೂ ಜಾಸ್ತಿ ಕಾಳು ತರಕಾರಿ ಬೆಳೀತಿರ್ಲಿಲ್ವಲ್ಲ, ಅವಾಗ ಮಾಡ್ತಿದ್ದಿದ್ದು. ಸಖತ್ತಾಗಿರುತ್ತೆ ಟೇಸ್ಟು. ಅರ್ಜೆಂಟಲ್ಲಿ ಮನೇಲಿ ಏನು ತರಕಾರಿ ಇರೋಲ್ಲ, ಟೊಮೆಟೊ ಹಣ್ಣಿರಲ್ಲ. ಅಂಥ ಟೈಮಲ್ಲಿ ಒಂದು 1 ಲೀಟ್ರ್ ಹಾಲಿದ್ರೆ ಸಾಕು, ಮಾಡ್ಕೊಬಿಡ್ಬೋದು. ನೋಡಿ, ಅಳ್ತಾ ಇದೆ ಸಾಂಬಾರು ರೆಡಿ ಆಯಿತು. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಮಾಡಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ಕಮೆಂಟಲ್ಲಿ ಚೆನ್ನಾಗಿಲ್ಲ ಅಂತ ಬೇಕಾದ್ರೆ ತಿಳಿಸಿ, ಪರವಾಗಿಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ಹಾಕೋಕ್ಕೆ ನನಗೆ ಒಂಥರ ಖುಷಿಯಾಗುತ್ತೆ. ನೋಡ್ತಾ ಇದ್ದಾರೆ ಹಾಕಬೇಕು ಅಂತ. ಇಂಥ ಸಿಂಪಲ್ 5 ನಿಮಿಷದಲ್ಲಿ ಆಗೋ ಅಂಥವನ್ನೇ ಹಾಕೋದು ನಾನು. ಸಾಂಬಾರು ಆಗಿರ್ಬೋದು, ಏನೇ ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ.
ಇದ್ರ ಸಾಂಬಾರು ಐತಲ್ಲ ಫ್ರೆಂಡ್ಸ್, ಇದು ಎಷ್ಟು ಘಮ 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 ಅಂತ ಇರ್ತದೆ ಅಂದರೆ ಬೇಯ್ತಾ ಇದ್ರೆ ಒಳ್ಳೆ ಅಣಬೆ ಸಾರು ಥರ ಘಮ ಅಂತ ಇರ್ತದೆ ಫ್ರೆಂಡ್ಸ್. ಇದು ತುಪ್ಪ ಹಾಕೊಂಡು ಉಂಡ್ರಂತೂ ಒಂದು 2 ತಟ್ಟೆ ಅನ್ನ ಊಟ ಮಾಡ್ಬೋದು, ಹಂಗಿರುತ್ತೆ ಮಾತ್ರ. ಬೇಕಂದರೆ ನನಗೆ ಡೌಟ್ ಇದ್ದರೆ ನಿಮಗೆ ಮಾಡಿ ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲ. ಇಲ್ಲಿ ನೋಡಿಕೊಂಡು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದಕ್ಕೇನು ಹಾಕೋಂಗಿಲ್ಲ, ಹಾಲು, ಸಾಂಬಾರು ಪುಡಿ ಅಷ್ಟೇ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟಿದ್ರೆ ಸಾಕು. ಸೂಪರ್ ಸಾಂಬಾರು ರೆಡಿ ಆಯ್ತದೆ. ಟ್ರೈ ಮಾಡಿ ನೋಡಿ. ನೋಡಿ ಸಾಂಬಾರು ಸೂಪರಾಗಿದೆ ಮಾತ್ರ, ಮಳ್ತು ಚೆನ್ನಾಗಿ. ಇವಾಗ ಆಫ್ ಮಾಡ್ತೀನಿ. ಮಳ್ತಾನೇ ಇದೆ, ಇನ್ನು ಒಂದು 2-3 ನಿಮಿಷ ಚೆನ್ನಾಗಿ ಮಳ್ಳಿಸ್ಕೊಂಡ್ರು ರುಚಿ ಬರುತ್ತೆ. ನೋಡಿ ಸೂಪರಾಗೈತೆ.